ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶಾಮನೂರು ರಾಜಮನೆತನದ ಕುಡಿ ಸಮರ್ಥ ಶಾಮನೂರು ಅವರನ್ನ ಪಟ್ಟಾಭಿಷೇಕ ಮಾಡೋದಕ್ಕೆ ವ್ಯವಸ್ಥೆ ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ಆಳ್ವಿಕೆ ನಡೆಸಿದಂತಹ ಕ್ಷೇತ್ರ ಅವರ ಅಗಲಿಕೆಯಿಂದ ತೆರವಾದಾಗ ಆ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿಂದ ಸಮರ್ಥ ನಾಯಕ ಯಾರೂ ಸಿಗದಿದ್ದಾಗ ಹೆಸರಲ್ಲೇ ಸಮರ್ಥ ಅಂತ ಇಟ್ಕೊಂಡಿರೋ ಶಾಮನೂರು ರಾಜಮನೆತನದ ಕುಡಿ ಸಮರ್ಥ ಶಾಮನೂರಿಗಿಂತ ಸಮರ್ಥರಿಂದ ಯಾರಿದ್ದಾರೆ ಅಂತ ಯಾರು ಎಷ್ಟೇ ಬಾಯಿ ಬಿಡ್ಕೊಂಡು ಬಟ್ಟೆ ಹರ್ಕೊಂಡ್ರು ಕೇಳದೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡ್ತು ನಮ್ಮ ಕಾಂಗ್ರೆಸ್. ಪಾಪ ಅನ್ಸುತ್ತೆ ಕಣ್ರಿ ಈ ಹುಡುಗನ್ ನೋಡಿದ್ರೆ. ಹುಡ್ದಾಗಿನಿಂದ ಎಸಿನಲ್ಲೇ ಬೆಳೆದು ಬಿಸಿಲಿಗೆ ಕಾಲಿಡಿದಂಗೆ ಹೂವಿನ ಥರ ಬೆಳೆದಿರೋ ಸಣ್ಣ ಹುಡುಗನ್ನ ಇಂಥ ಬಿರು ಬೇಸಿಗೆನಲ್ಲಿ ಸುಡೋ ಬಿಸಿಲಿನಲ್ಲಿ ಬೀದಿ ಬೀದಿ ಆರಿಸ್ತಿದ್ದಾರೆ. ಪಾಪ ಇದಕ್ಕೆ ಜನ ಏನಾದರೂ ಸಡನ್ ಆಗಿ ಕೇಳಿದ್ರೆ ಹೇಳೋಕೆ ಬರಲ್ಲ. ಇದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ಹೋದ ಕಡೆಯಲ್ಲೆಲ್ಲ ಜನ ಏನೇನೋ ಒಂದು ಹೇಳ್ಬಿಡ್ತಾರೆ. ಇದು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದೆ. ಲೈಟ್ ಹಾಕ್ಸ್ರಣ ಬೀದಿ ಲೈಟ್ ಇಲ್ಲ ಇದೆ. ಎಷ್ಟು ವರ್ಷ ಆಯ್ತು ಗೊತ್ತಾ ಲೈಟಿಂಗ್ ಮಾಡ್ಸದ ಮಕ್ಕಳೆಲ್ಲ ಓಡಾಡ್ತಾರೆ. ಇಂಥ ಹಸುಗೂಸನ್ನ ಸೋಲ್ಸೋದಕ್ಕೆ ಅಂತ ಇವ್ರ ಪಾರ್ಟಿನಲ್ಲಿ ಒಂದಷ್ಟು ಜನದ್ದು ಭರ್ಜರಿ ಸ್ಕೆಚ್. ಅದ್ರಲ್ಲಿ ದೊಡ್ಡ ಕೊಡುಗೆ ಅಂದ್ರೆ ನಮ್ಮ ದೊಡ್ಡಬಳ್ಳಾಪುರದ ಪ್ರದೀಪ್ ಈಶ್ವರಣ್ಣ ಅಂತ. ಫಸ್ಟ್ ಒಂದ್ಸಾರಿ ಪ್ರಚಾರಕ್ಕೆ ಅಂತ ಹೋಗಿ ಅವ್ರು ಬೆಳಗಾವಿ ಕೋತಿ, ಇವ್ರು ಮೈಸೂರು ಕೋತಿ, ನಾನು ದೊಡ್ಡಬಳ್ಳಾಪುರದ ಕರಡಿ, ಜೈ ಚಾಟ್ GPT, ಒಂದೇ ಮಾತರಂ ಅಬ್ದುಲ್ ಕಲಾಂ ಅಂತ ಏನೇನೋ ಹೇಳಿ ಗಬ್ಬೆಬ್ಸ್ ಬಂತು. ಅಲ್ಲಿಗೆ ಒಂದು 20% ಓಟ್ ಹೋಗಿತ್ತು. ಇದಕ್ಕೆ ಸಮಾಧಾನ ಆಗಲಿಲ್ಲ. ಮತ್ತೊಂದು ರೌಂಡ್ ಹೋಯ್ತು. ಜನ ಮೆಟ್ಟು ಪರಕೆ ಹಿಡ್ಕೊಂಡು ನಿಂತಿದ್ರು ಕೂಡ ಕಾರ್ ಮೇಲತ್ತಿ ಭುಜ ಕುಣಿಸಿ ಹುಬ್ಬಾರಿಸಿ ಉಳ್ಳುಗ್ ನಕ್ಬಿಟ್ಟು ಒಳ ಕೂತ್ಕೊಳ್ತು. ಈ ಬೈಲಾಟದಿಂದ ಇನ್ನೊಂದಷ್ಟು ಓಟ್ ಹೋಗೆ. ಹಿಂಗೆ ಆದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಮ್ಮ ಮಲ್ಲಿ ಅಣ್ಣ ಸಾದಿ ಪೈಲ್ವಾನ್ರಿಗೆ ಕಬಾಬ್ ತಿನ್ಸೋಕೆ ಹೋಗಿ ಒಂದಷ್ಟು ಲಿಂಗಾಯತ್ ಓಟ್ ಕಳೀತು. ಇದ್ರ ಮಧ್ಯದಲ್ಲಿ ಜಮೀರ್ ಅಣ್ಣಂದು ಮಲ್ಲಿ ಅಣ್ಣಂದು ಸುಡೋ BSKನಲ್ಲೂ ಕೂಡ ಕೋಲ್ಡ್ ವಾರು. ಈ ಜಮೀರ್ ಅಣ್ಣ ನಾನು ಅಲ್ಲಿಗೆ ಪ್ರಚಾರ ಮಾಡೋಕೆ ಬರೋಕಿಲ್ಲ, ನಾನು ಬರ್ದಿದ್ರೆ ನಮ್ಮವ್ರು ಯಾರು ನಿಮ್ಗೆ ಓಟ್ ಹಾಕಕ್ಕಿಲ್ಲ ಅನ್ನತ್ತೆ. ನೀನು ಬರ್ದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಹೋಗಲೇ ಅಂತ ಈ ಮಲ್ಲಿ ಅಣ್ಣ ಅನ್ನತ್ತೆ. ಇದಕ್ಕೆ ನಮ್ಮ ಜಮೀರಣ್ಣ ಶಿಷ್ಯ ಇಮ್ರಾನ್ ಪಾಷಂದು ಆಕ್ರೋಶ. ನಾವು ದಾವಣಗೆರೆಗೆ ಬಂದು ನಿಮಗೆ ಮಸಿ ಬಡ್ದು ವಾಪಸ್ ಬರ್ತೀವಿ ನೋಡ್ತೀರಿ ಅಂತ ಧಮಕಿ. ಇದನ್ನೆಲ್ಲ ನೋಡ್ಕೊಂಡು ಹೆತ್ತೊಟ್ಟೆ ಹೆಂಗ್ ಸುಮ್ಮನಿರುತ್ತೆ ಹೇಳಿ. ಅದಕ್ಕೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮು ಬಿಸಿಲು ಒಂದೇ ನೆರಳು ಒಂದೇ ಬೀದಿ ಬೀದಿ ಸುತ್ತಿ ಪ್ರಚಾರ ಮಾಡೋಣ ಅಂತ ಹೋದ್ರೆ ಅಲ್ಲಿ ಯಾರು ಒಂದು ಆಟಿ ತಡ್ಕೊಂಡ್ಬಿಡ್ತು. ಅಲ್ಲ ಕಣಕ್ಕ, ಕಷ್ಟ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಹಿಣಕಿ ಕೂಡ ನೋಡ್ಲಿಲ್ಲ, ಕಾದು ಕಾದು ಹೊಟ್ಟೆ ಹಸ್ಕೊಂಡು ಯಾವುದೋ ಮದುವೆ ಚೌತ್ರಕ್ಕೆ ಹೋಗಿ ಕಳ್ಳರ ಥರ ಊಟ ಮಾಡ್ಕೊಂಡು ವಾಪಸ್ ಬಂದ್ವಿ. ಇವಾಗ ನನ್ನ ಮಗಿಗೆ ಓಟ ಹಾಕಿ ಅಂತ ಹೇಳ್ಬಿಟ್ಟು ಬಂದಿದೆಯಲ್ಲ, ನಿಂಗೆ ಏನು ಅನ್ಸಕ್ಕಿಲ್ವೇ ಅಂತ ಶುರು ಹಚ್ಕೊಂಡ್ಬಿಡ್ತು. ಹಾಗೆಲ್ಲ ಆಕನಿಗೆ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲರ ಮುಂದೆ ಮಾತಾಡಿದ್ರೆ ಹಿಂದೆ ಮುಂದೆ ಇರೋ ಅಣ್ಣಂದ್ರು ಸುಂದರಕ್ಕಾಯ್ತದ. ಏನೋ ಒಂದು ಬಾಯಿ ಬಡ್ದು ಅಲ್ಲಿಂದ ಹೊರಟು. ಇಂತಿಪ್ಪ ದಾವಣಗೆರೆ ದಕ್ಷಿಣ ಮಹಾಸಂಸ್ಥಾನಕ್ಕೆ ಶಾಮನೂರು ರಾಜಮನೆತನದ ಕುಡಿಯನ್ನ ಆರಿಸಿ ಪಟ್ಟಾಭಿಷೇಕ ಮಾಡಬೇಕಾಗಿ ವಿನಂತಿ. ಅವರು ಆಳೋದಕ್ಕೆ ಅಂತ ಇರೋ ಜನ, ಅಲ್ಲಿ ಬದುಕಿರೋ ಉಳಿದ ಜೀವಗಳು ಆಳಿಸ್ಕೊಳ್ಳೋಕೆ ಅಂತ ಇರೋರು, ಹಣೆ ಬರೋಕ್ಕೆ ಹೊಣೆ ಯಾರು?